ನಿಮ್ದು ಏನು ಟ್ಯಾಲೆಂಟ್ ಇದೆಯೋ ಅದನ್ನ ಶೋಕೇಸ್ ಮಾಡಿ. 18,000 ಮೇಲೆ 21,000 ಕೆಳಗಡೆ ಬುಕ್ಕಿಂಗ್ ಅಮೌಂಟ್ ಮಾಡ್ತೀನಿ. ಬುಕ್ಕಿಂಗ್ ಅಮೌಂಟ್ ಮಾಡಿ ಜನವರಿ ಎಂಡಲ್ಲಿ ನಾನು ಎಷ್ಟು ಚೆನ್ನಾಗಿದೆ ಅಂದರೆ ರೋಡ್ ಸೈಡಲ್ಲಿ ತಿಂದೆ ಎಷ್ಟೋ ವರ್ಷಗಳಾಗಿತ್ತು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಮೋಟಿವೇಶನ್ ಹೇಳಲಾ? ಜಸ್ಟ್ 10 ಮಿನಿಟ್ಸ್ ಬ್ಯಾಕ್ ಎದ್ದೆ. ನನ್ನ ಮುಖನೂ ನೋಡಿರ್ಬೋದು ನೀವು. ನಾನು ಇನ್ನೂ ಟೀತ್ ಬ್ರಷ್ ಕೂಡ ಮಾಡಿಲ್ಲ. 10 ಮಿನಿಟ್ಸ್ ಬ್ಯಾಕ್ ಎದ್ದೆ. ನೆನ್ನೆ ಆನ್ ಕಾಲಲ್ಲೇ ನೆನ್ನೆ ಒಬ್ರ ಹತ್ರ ಮಾತಾಡಿದೆ. ಅವರು ಮನೆ ಹತ್ರನೇ ಬರ್ತೀನಿ, ಸೊ ಇವತ್ತು ಬಂದು ಎನ್ರೋಲ್ ಮಾಡ್ತೀನಿ ಅಂದರು. ಓಕೆನಾ? 10 ನಿಮಿಷ ಒಳಗಡೆನೆ ನಾನು ಎಷ್ಟು ಮಾಡಿರ್ಬೋದು ಡೈರೆಕ್ಟಾಗಿ ಹೇಳಲ್ಲ. 18,000 ಮೇಲೆ 21,000 ಕೆಳಗಡೆ. ನಂಬಲ್ವಾ ನೀವು? ಒಂದು ನಿಮಿಷ ರೀ. ಎಲ್ಲ 500 ಇದೆ. ಸೊ ನೀವೇ ಗೆಸ್ ಮಾಡಿ. ಓಕೆನಾ? ಇವಾಗ ನಾನು ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡಿ ನನ್ನ ಮಂತ್ಲಿ ಸ್ಯಾಲ್ರಿಗೆ ವೆಯ್ಟ್ ಮಾಡಬೇಕು ಅಂತಿದ್ರೆ ನನಗೆ 1 ಮಂತಿಗೆ ಬಂದಿರೋದು. ಎಷ್ಟೋ ಜನಕ್ಕೆ ಅದು 1 ಮಂತ್ ಸ್ಯಾಲ್ರಿ ಅದು. ಓಕೆನಾ? ನನಗೆ ಒಂದು ದಿವಸನೂ ಅಲ್ಲ, 10 ನಿಮಿಷದಲ್ಲಿ ಬಂತು. ನೆನ್ನೆ ಒಂದು ಫೋನ್ ಕಾಲು, ಇವತ್ತು 10 ನಿಮಿಷ ಮಾತುಕತೆಯಲ್ಲಿ ಬಂತು. ನೀವು ಬ್ರೈನ್ಗೆ ಕೆಲಸ ಕೊಟ್ಟು ನೀವು ಸ್ಮಾರ್ಟ್ ವರ್ಕ್ ಮಾಡ್ತೀರಾ, ಇಲ್ಲ ನಾನು ಹಾರ್ಡ್ ವರ್ಕೇ ಮಾಡ್ತೀನಿ ಅಂದರೆ ಒಬ್ಬರು ಕೈ ಕೆಳಗಡೆ ಆರಾಮ್ಸಾಗಿ ವರ್ಕ್ ಮಾಡಿ 8ರಿಂದ 9 ಅವರ್ 12 ಅವರ್ ವರ್ಕ್ ಮಾಡಿ ಮಂತ್ಲಿ 30,000 ತೊಗೊಳೋದು ಹೆಂಗಿದೆ ಅಂದರೆ ಸ್ಮಾರ್ಟ್ ವರ್ಕಿಂದ ನಿಮ್ದು ಏನು ಟ್ಯಾಲೆಂಟ್ ಇದೆಯೋ ಅದನ್ನ ಶೋಕೇಸ್ ಮಾಡಿ ಪರ್ ಡೇ ಅಷ್ಟು ಅರ್ನ್ ಮಾಡೋದು ಹೆಂಗಿದೆ. ಇದೇ ಇವತ್ತಿನ ಮೋಟಿವೇಶನ್. ಇವತ್ತು ಒಂದು ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಲೈಕ್ ಅಲ್ಲಿ ಆಲ್ರೆಡಿ 2 ZX6R ಇದೆ. ಸೊ ನಾನು Z900 ಇಲ್ಲ ZX6R ಎರಡರಲ್ಲಿ ಒಂದು ನೋಡ್ತಿದ್ದೆ. ನಾನೀಗ ಡಿಸೈಡ್ ಮಾಡಿ 1 ವಾರದಿಂದ ಡಿಸೈಡ್ ಮಾಡಿ ನನಗೆ ZX6R ಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹೋಗೋದು ಬೈಕ್ ಏನಾದರೂ ಚೆನ್ನಾಗಿತ್ತಾ, ಒಳ್ಳೆ ಕಿಲೋಮೀಟರಲ್ಲಿ ಓಡಿದೆಯಾ, ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರಾ, ಸೊ ಬುಕ್ಕಿಂಗ್ ಅಮೌಂಟ್ ಮಾಡಿ ಇನ್ ಜನವರಿ ಎಂಡಲ್ಲಿ ಬೈಕ್ ತೊಗೊಳ್ಳೋದೆ. ಸಿಗೋಣ. ರೆಡಿಯಾಗಿದ್ದೀನಿ. ಇವಾಗ ಸೀದಾ ಮತ್ತೆ ಅಗೇನ್ ಅವರಿಬ್ಬರು ಅಲ್ಲಿ ಜಿಮ್ ಹತ್ರ ವೆಯ್ಟ್ ಮಾಡ್ತಿರ್ತಾರೆ. ಅವ್ರನ್ನ ಪಿಕ್ ಮಾಡಿ ಅಲ್ಲಿಂದ ಒಂದೇ ಶೋರೂಮ್ಗೆ ಹೋಗೋದು ಇವತ್ತು. 6R ನೋಡೋಕ್ಕೆ. ZX6R ಹೇಳಿ ಕರೆಕ್ಟಾಗಿ ಮಾತಾಡಿ. ಎಲ್ಲಿ ಹೋಗ್ತಾ ಇದೀವಿ? ಎಷ್ಟು ದೂರ ಇದೆ? ಹಲೋ. ZX6R ನೋಡಕ್ಕೆ ಹೋಗ್ತಾ ಇದೀವಿ. ಕೋರಮಂಗಲಾಗೆ, ರೇಸ್ ಕಾರ್ಟ್ಗೆ. ಅಲ್ಲಿ 2 to 3 ವೆಹಿಕಲ್ಸ್ ಅವೈಲೇಬಲ್ ಇದೆ. ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೋಡ್ಕೊಂಡು ಬೇಕಾದ್ರೆ ಬುಕ್ ಮಾಡ್ಕೊಂಡು ಬರೋಣ. ಈಗ ಇನ್ನೊಂದು ಕನ್ಫರ್ಮೇಷನ್ ಕಾಲ್ ತೊಗೊಂಡ್ವಿ. ಬೈಕ್ ಅವೈಲೇಬಲ್ ಇದೆಯಂತೆ. ಇದೆಯಲ್ಲ ಪಕ್ಕ ಬೈಕ್ ಅವೈಲೇಬಲ್ ಇದೆ. ಇನ್ನು ಹೊರಡೋದೆ 27 ಕಿಲೋಮೀಟ್ರಿಗೆ 1 ಅವರ್ ಇದೆ. ಪೊಲೀಸರು ಇಲ್ಲದೇ ಇದ್ರೆ ಸಾಕಪ್ಪ, ಯಾಕಂದರೆ ಕಾರ್ ಫುಲ್ ಟಿಂಟಿದೆ. ಸಿಟಿ ಮಧ್ಯ ಬೇರೆ ಹೋಗ್ತಾ ಇದೀವಿ. ಪೊಲೀಸ್ ಹೊಡೆದ್ರೆ ಸುಮ್ಮನೆ ಅಲ್ಲೊಂದು 500 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. ಸುಮ್ಮನೆ ಅವ್ರು ಇಲ್ಲದೇ ಇದ್ರೆ ಆರಾಮ್ಸಾಗಿ ಹೋಗಿ ಬರ್ತೀವಿ. ಇವರು ಗೇರ್ ಚೇಂಜ್ ಮಾಡಿ ಸೆಕೆಂಡ್ ಗೇರ್ಗೆ ಹಾಕಿ ಹೆಂಗೆ? ಎಸ್ ಸೂಪರ್ ನೋಡಿ, ಅದಕ್ಕೆ ಇಲ್ಬೇಕು ಇಲ್ಲಿ. ಟೈಮಿಗೆ 1:10 ಊಟ ಮಾಡ್ಕೊಂಡು ಒಂದೇ ಸಲ ಗಾಡಿ ನೋಡೋಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇಲ್ಲೇ ಫುಟ್ಪಾತ್ ಮೇಲೆ ಊಟ ಮಾಡ್ಕೊಳ್ಳೋಣ ಅಂತ. ಊಟ ಮಾಡಿ ಹೋಗೋಣ. ನನ್ನ ವ್ಲಾಗಲ್ಲಿ ನನಗಿಂತ ನಿಮ್ಮನ್ನೇ ನಾನು ಜಾಸ್ತಿ ತೋರಿಸ್ಬಿಟ್ಟಿದ್ದೀನಿ. ರೋಡ್ ಸೈಡಲ್ಲಿ ತಿಂದೆ ಎಷ್ಟೋ ವರ್ಷಗಳಾಗಿತ್ತು. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಮಾತಾಡೋಂಗೆ ಇಲ್ಲ. ನಾವು ದೊಡ್ಡ ಹೋಟ್ಲಿಗೆ ಹೋಗಿದ್ರು ಕೂಡ ಈ ಥರ ಟೇಸ್ಟ್ ಸಿಗ್ತಾ ಇರಲಿಲ್ಲ. ಎಲ್ಲರೂ 2 ಪರೋಟ, ಇವ್ರು ಮಾತ್ರ 4. ಈ ಸಿಟಿಲಿ ಕಾರ್ ಓಡಿಸೋದಿದೆಯಲ್ಲ, ಸೀರಿಯಸ್ ಆಗಿ ಆಗೋದಿಲ್ಲ. ಏನು ಟ್ರಾಫಿಕ್ ಅಂತೀರಾ ಯಪ್ಪ. ಒಂದು ಮುಕ್ಕಾಲು ಇನ್ನೇನು ಬಂದ್ವಿ. ಸದ್ಯ ಬಂದ್ವಿ. ನೋಡೋಣ, ಬೈಕ್ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದ್ರೆ ಬುಕ್ ಮಾಡಿ ಹೋಗೋದು. ಇಲ್ಲೇ ಇದೆ 1, 2, ಅದೊಂದು 3. ನನಗೆ ಇದಿಷ್ಟ ಆಯಿತು, ಬಟ್ ಇದು ಆಲ್ರೆಡಿ ಸೋಲ್ಡ್ ಆಗಿದೆ. ಇಲ್ಲ, ರಿಮೈನಿಂಗ್ 2 ಗಾಡಿ ಬಂದು TN ರಿಜಿಸ್ಟ್ರೇಷನ್. ಗೈಸ್, ನನಗೆ ಈ ಕಲರ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ಬಟ್ ಇದು ಆಲ್ರೆಡಿ ಸೋಲ್ಡ್ ಆಗಿದೆ. ಅದು ತಮಿಳ್ನಾಡು ಗಾಡಿ, ಇದು ತಮಿಳ್ನಾಡು TN ರಿಜಿಸ್ಟ್ರೇಷನ್ ಗಾಡಿ. 14 ಲಕ್ಷ ಹೇಳ್ತಿದ್ದಾರೆ. ಇನ್ನು 2 ಲಕ್ಷ ಹಾಕಿದ್ರೆ ನಂಗೆ ಶೋರೂಮ್ ಗಾಡಿನೇ ಬರುತ್ತೆ. ZX6R ಹೋಗ್ಬೇಕಂದ್ರೆ 10 ಲಕ್ಷ ಅಷ್ಟೇ ನನ್ನ ಬಜೆಟ್ ಇರೋದು. ಸೊ ಅದರಲ್ಲಿ ಸಿಗೋದು ಡೌಟ್ ಅನಿಸುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ.
ಸೂಪರ್ ಬೈಕ್ಸ್ ಬ್ರೋ. ಹೋಗೋ ಟೈಮಲ್ಲಿ ಒಂದು ಫೋನ್ ಕಾಲ್ ಬಂತು. ಆ ಫೋನ್ ಕಾಲಿಂದ ಇವತ್ತು ಬೆಳಗ್ಗೆ ಒಂದು ZA6R KA ರಿಜಿಸ್ಟ್ರೇಷನ್ ಗಾಡಿ 14.30 ಹೇಳ್ತಿದ್ದಾರೆ, 14,30,30,000 ಹೇಳ್ತಿದ್ದಾರೆ. ನಾನು ಡಿಸೈಡ್ ಆಗಿದ್ದೀನಿ ತೊಗೊಳ್ಳೋಣ ಅಂತ. ಸೊ ಈಗ ನನ್ನ ಡೀಟೇಲ್ಸ್ ಎಲ್ಲ ಬ್ಯಾಂಕ್ ಅವ್ರಿಗೆ ಕಳಿಸಿದ್ದೀನಿ. ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದು ಇವ್ರು ಒಪ್ಕೊಬೇಕು. ಸೊ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಬುಕ್ಕಿಂಗ್ ಅಮೌಂಟ್ ಮಾಡ್ತೀನಿ, ಬುಕ್ಕಿಂಗ್ ಅಮೌಂಟ್ ಮಾಡಿ ಜನವರಿ ಎಂಡಲ್ಲಿ ನಾನು ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಇವ್ರ ಓನರು, ಡೀಲರು ಅಷ್ಟು ದಿನ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಬಟ್ ಗಾಡಿ ಮಾತ್ರ ಕ್ರೇಜಿ ಆಗಿದೆ. ಇದೇ ಗಾಡಿ ನಂಗೆ ಬೇಕಾಗಿರೋ ಥರನೇ ಸಿಕ್ಕಿದೆ. ರಿಜಿಸ್ಟ್ರೇಷನ್ 666 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಸೊ ಇದೇ ಗಾಡಿ ಶೋರೂಮಲ್ಲಿ ತೊಗೊಂಡಿದ್ರೆ ನನಗೆ 16 ಲಕ್ಷ ಆಗೋದು, ಇಲ್ಲಿ ನನಗೆ 14. ಸೊ ಕಡಿಮೆಗೆ ಸಿಕ್ಕಿದೆ. ನೋಡಬೇಕು ಏನಾಗುತ್ತೆ ಅಂತ. ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದೀನಿ ಬ್ಯಾಂಕ್ ಅವ್ರಿಗೆ ಲಾಗಿನ್ ಮಾಡೋದಕ್ಕೆ 2 ಅವರ್ ಆಗುತ್ತೆ ಅಂದರೆ. ಸೊ ನಂಗೆ ಲೇಟ್ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಸೊ ಡೀಲರ್ ಹತ್ರ ಮಾತಾಡಿದ್ದೀನಿ. ಲೈಕ್ 3 ಡೇಸಲ್ಲಿ ಅಪ್ಡೇಟ್ ಮಾಡ್ತಾರಂತೆ. ಸೊ ಅವ್ರದ್ದು ಲಾಗಿನ್ ಆಗಿದ್ದೆ, ಲೋನ್ ಎಷ್ಟು ಅಪ್ರೂವ್ ಆಗುತ್ತೆ ಅಂತ ಹೇಳೋದಕ್ಕೂ ಅವ್ರಿಗೆ ಏನೋ 2 to 3 ಡೇಸ್ ಟೈಮ್ ಬೇಕಂತಪ್ಪ. ಅದಕ್ಕೆ ಡೀಲರ್ ಹತ್ರ ಮಾತಾಡಿದ್ದೀನಿ. ಅವ್ರು ಬೇರೆ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಏನಾದ್ರು ಇತ್ತು ಅಂದರೆ ನಂಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡೀಲರು. ನೋಡಬೇಕು ಏನಂತ. ಸೊ ಇದು ಬ್ಯಾಂಕ್ ಕಡೆಯಿಂದ ಆದಷ್ಟು ಬೇಗ ಕ್ಲೋಸ್ ಆದರೆ ಮುಗ್ದಂಗೆ. ಈಗ ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಬಂದೆ ಈಗ ಮನೆಗೆ. ಬೈಕ್ ಹುಡ್ಕೋದಿದೆಯಲ್ಲ ಸಖತ್ ಕಷ್ಟ. ನಾನು ಈಸಿ ಅಂದ್ಕೊಂಡೆ. ಅಪ್ಪ ಅದು ನೋಡಿದ್ರೆ ನಮ್ಮ ಮನೆಯಿಂದ 20-25 ಕಿಲೋಮೀಟ್ರ್ ದೂರದಲ್ಲೇ ಇದೆ. ಹೋಗಿ ಬರೋಷ್ಟ್ರಲ್ಲಿ ಸಾಕಾಗುತ್ತೆ. ಇವಾಗ ಮನೆಗೆ ಬಂದೆ, ಕಾಫಿ ಕುಡ್ದು ಸ್ವಲ್ಪ ಹೊತ್ತು ಮೆಸೇಜ್ಗೆಲ್ಲ ರಿಪ್ಲೈ ಮಾಡಿ ಆ್ಯಂಡ್ ದೆನ್ ನಾನು ಜಿಮ್ಗೆ ಹೋಗ್ಬೇಕಾಗುತ್ತೆ. ಪ್ರೀ ವರ್ಕೌಟ್ ಮೀಲ್ಗೆ ಏನಿದೆ ಅಂದರೆ 3 ಆಮ್ಲೆಟ್ ಮತ್ತು 1 ಸ್ಕೂಪ್ ವೇ ಪ್ರೋಟೀನ್, ಮಸಲ್ ಬ್ಲೇಸ್ದು VPR. ಸೊ ಇದು ನನ್ನ ಪ್ರೀ ವರ್ಕೌಟ್ ಮೀಲ್ ಇವತ್ತಿಗೆ ಮಾತ್ರ. ಇವತ್ತು ಜಿಮ್ಮಲ್ಲಿ ಚೆಸ್ಟ್ ವರ್ಕೌಟ್ ಇದೆ. ವೀಡಿಯೋಸ್ ಎಲ್ಲ ಏನೂ ಹಾಕೋದಿಲ್ಲ. ಸೊ ಅದಕ್ಕಂತಲೇ ಸಪ್ರೇಟಾಗಿ ಒಂದು ಸೀರೀಸ್ ಮಾಡ್ತೀನಿ. ಯಾರ್ಯಾರು ಹೇಗೆ ಮಾಡಬೇಕು, ಯಾವ ಬಾಡಿ ಟೈಪ್ ಇರೋರು ಯಾವ ವರ್ಕೌಟ್ ಸ್ಪ್ಲಿಟ್ನ ಫಾಲೋ ಮಾಡಬೇಕು, ಅದೆಲ್ಲ ಅದ್ರ ಮೇಲೆ ಒಂದು ನಾನು ವರ್ಕೌಟ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಸೊ ತಿಂದು ಜಿಮ್ಗೆ ಹೋಗೋದೇನು, ಜಿಮ್ಮಲ್ಲಿ ಸಿಗೋಣ. ಬಂದೆ ಜಿಮ್ಗೆ. ಚೆಸ್ಟ್ ವರ್ಕೌಟ್ ಇವತ್ತು ಕ್ರೇಜಿ ಪಂಪ್ ಆಗಿದೆ. ಜಿಮ್ಮಿಗೆ ಬಂದೆ, ಚೆಸ್ಟ್ ವರ್ಕೌಟ್ ಇವತ್ತು ಒಳ್ಳೆ ಪಂಪ್ ಆಗಿದೆ. ಮುಗಿತೀನಿ, ಅರ್ಧ ಗಂಟೆ ಇದೆ ಅಷ್ಟೇ. ಸಿಗೋದಲ್ಲ. ಹಲೋ ಗಾಯ್ಸ್, ಇವತ್ತಿಗೆ ಡೇ ಫುಲ್ ಕಂಪ್ಲೀಟ್. ವರ್ಕ್ ಆಯಿತು, ಒಳ್ಳೆ ಇನ್ಕಮ್ ಆಯಿತು. ಆ್ಯಂಡ್ ಗಾಡಿ ನೋಡಿದೆ, ಅಲ್ಲಿ ವರ್ಕೌಟ್ ಬಂದು ಮನೆಗೆ ಬಂದೇನಿದೆ ಪೋಸ್ಟ್ ವರ್ಕೌಟ್ ಮೇಲೆ ತಿಂದು ಈಗ 1 ಅವರ್ ವಾಕ್ ಮಾಡ್ತಿದ್ದೀನಿ. ಅದು ನಾನು ಒಬ್ಬನೇ ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲೇ. ಇವರೆಲ್ಲ ನನ್ನ ಫ್ರೆಂಡ್ಸ್. ಖುಷಿಯಾಗುತ್ತೆ ಲೈಫ್. ಪ್ರತಿ ವಿಡಿಯೋ ಕೊನೆಯಲ್ಲೂ ಇದು ಹೇಳ್ತಾನೆ ಇರ್ತೀನಿ. ಯಾರಿಗೆ ತಾನೇ ಖುಷಿ ಆಗೋಲ್ಲ ಹೇಳಿ. ಸೊ ಈ ವ್ಲಾಗ್ ಮಾಡ್ತಿರೋದೆಲ್ಲ ಒಂದೇ ರೀಸನ್. ಏನಕ್ಕೆ ಅಂದರೆ ಎಷ್ಟಾಗುತ್ತೋ ಅಷ್ಟು ಯೂತ್ಸ್ನ ಇನ್ಸ್ಪೈರ್ ಮಾಡೋದಕ್ಕೆ. ಲೈಕ್ ನಾನು ಎಲ್ಲೋ ಇದ್ದೆ, ಏನೋ ಮಾಡಿದೆ, ಈಗ ಸ್ಟೇಬಲ್ ಆಗಿದ್ದೀನಿ. ಅದನ್ನ ಕಂಪ್ಲೀಟ್ ಮಾಡಬೇಕು, ಗೋಲ್ಸ್ ಇರೋದನ್ನ ಅಚೀವ್ ಮಾಡಬೇಕು, ಇಷ್ಟು ಹೇಳೋದು. ಸೊ ಈ ಚಾನಲಲ್ಲಿ ನನ್ನ ಡ್ರೀಮ್ ಏನಿದೆ, ನನ್ನ ಗೋಲ್ಸ್ ಏನಿದೆ ಎಲ್ಲನೂ ನನ್ನ ಜರ್ನಿನ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋದು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಗುಡ್ ನೈಟ್ ಆಲ್.